ಪೀರಿಯಡ್ಸ್ ಆಗುವಂತಹದ್ದು ಮೆನ್ಸ್ಟ್ರುಯೇಷನ್ ಅಥವಾ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅದು ಒಂದು ನ್ಯಾಚುರಲ್ ಫಿನಾಮಿನಾ. ಪ್ರತಿಯೊಬ್ಬ ಮಹಿಳೆಯರಿಗೆ ಇದು ಪ್ರತಿ ತಿಂಗಳು ಆಗುವಂತಹದ್ದು. ಆದರೆ ಅದರಿಂದ ಆಗುವಂತಹ ಒಂದು ನೋವು, ಮೆನ್ಸ್ಟ್ರುಯಲ್ ಕ್ರ್ಯಾಂಪ್ಸ್, ಬ್ಯಾಕ್ ಪೇನ್, ಕಾಲು ನೋವು, ಸೊ ಈ ಒಂದು ನೋವಿನಿಂದ ಯಾಕಾದರೂ ಈ ಹೆಣ್ಣು ಜೀವನ ಬೇಕಪ್ಪ ಅನಿಸ್ಬಿಡುತ್ತೆ. ಸೊ ಆ ರೀತಿಯ ಒಂದು ನೋವು ಕಾಣಿಸ್ಕೊಳ್ಳುತ್ತೆ. ಆದರೆ ಈ ಒಂದು ನೋವು ಎಲ್ಲ ಮಹಿಳೆಯರಿಗೆ, ಎಲ್ಲ ಹೆಣ್ಣು ಮಕ್ಕಳಿಗೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಕೆಲವರಿಗೆ ಮಾತ್ರ ಈ ರೀತಿಯ ಪೇನ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿಯ ಪೇನ್ ಬಂದಾಗ ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ 2-3 ದಿನನಂತೂ ಕೆಲಸನೇ ಮಾಡೋಕ್ಕಾಗಲ್ಲ. ಹೆಣ್ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಾಗಲಿ, ಕಾಲೇಜ್ಗೆ ಹೋಗೋದಾಗಲಿ, ಮಹಿಳೆಯರು ಮನೆಯಲ್ಲಿ ಕೆಲಸ ಮಾಡೋದಾಗಲಿ, ಹೊರಗಡೆ ಕೆಲಸ ಮಾಡೋದಾಗಲಿ ತುಂಬಾ ಕಷ್ಟ ಅನಿಸ್ಬಿಡುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಈ ಒಂದು ಮೆನ್ಸ್ಟ್ರುಯಲ್ ಕ್ರ್ಯಾಂಪ್ಸ್ಗೆ ನ್ಯಾಚುರಲ್ ರೆಮಿಡೀಸ್ನ ಹೇಳ್ತೇನೆ. ಸೊ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಹೆಲ್ದಿ ಫಿಟ್. ಸೊ ಇದೇ ರೀತಿಯ ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ. ಮೊದಲನೆಯದಾಗಿ ಹೀಟ್ ಪ್ಯಾಡ್ ಅಥವಾ ಹಾಟ್ ವಾಟರ್ ಬ್ಯಾಗ್ನ ಅಪ್ಲೈ ಮಾಡಿ. ಇದರಿಂದ ಪೆಲ್ವಿಕ್ ಹಾಗೂ ಅಬ್ಡಮನ್ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ದಿನಕ್ಕೆ 1-2 ಬಾರಿ ಹೀಟ್ ಪ್ಯಾಡ್ ಅಥವಾ ಹಾಟ್ ವಾಟರ್ ಬ್ಯಾಗ್ನ ಅಪ್ಲೈ ಮಾಡಿ ಹಾಗೂ ಬೆಚ್ಚಗಿರುವ ನೀರಿನಿಂದ ಸ್ನಾನ ಮಾಡಿ. ಸೊ ಈ ರೀತಿ ಮಾಡಿದಾಗ ನಿಮಗೇನಾದರೂ ಪೀರಿಯಡ್ ಕ್ರ್ಯಾಂಪ್ಸ್ ಇದ್ದರೆ ಅದು ಕಡಿಮೆ ಆಗುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ ಹರ್ಬ್ಸ್ನ ಟ್ರೈ ಮಾಡಿ ನೋಡಿ. ಸೊ ಅವು ಸೋಂಫ್, ಶುಂಠಿ, ಚಕ್ಕೆ. ಸೊ ಈ 3 ಹರ್ಬ್ಸ್ನ ನೀರಿನಲ್ಲಿ ಬಾಯ್ಲ್ ಮಾಡಿ ನಂತರ ಅದನ್ನು ಕುಡೀರಿ. ಅಥವಾ ಪೆಪ್ಪರ್ಮೆಂಟ್ ಟೀ, ಸೊ ಇದನ್ನು ಕೂಡ ನೀವು ಕುಡಿಬಹುದು. ಸೊ ಈ ರೀತಿಯ ಈ ಹರ್ಬ್ಸ್ನ ಕುಡಿಯೋದ್ರಿಂದ ನಿಮಗೇನಾದರೂ ಪೀರಿಯಡ್ ಸಮಯದಲ್ಲಿ ಇಂಡೈಜೆಷನ್, ಬ್ಲಾಟಿಂಗ್, ಮೆನ್ಸ್ಟ್ರುಯಲ್ ಕ್ರ್ಯಾಂಪ್ಸ್ ಇದ್ದರೆ ಅವು ಕಡಿಮೆ ಆಗುತ್ತೆ. ಪೀರಿಯಡ್ ಸಮಯದಲ್ಲಿ ಕೆಲವರಿಗೆ ಇಂಡೈಜೆಷನ್, ಬ್ಲಾಟಿಂಗ್, ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ, ಸೊ ಈ ರೀತಿಯ ಒಂದು ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಪೀರಿಯಡ್ ಸಮಯದಲ್ಲಿ ನೀವು ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಹಾಲು, ಮೊಸರು, ಪನ್ನೀರ್, ಸೊ ಈ ರೀತಿಯ ಒಂದು ಡೈರಿ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ ಹಾಗೂ ನಾನ್ ವೆಜ್ ಕೂಡ ಅವಾಯ್ಡ್ ಮಾಡಿ. ಸೊ ಅದರ ಬದಲು ನೀವು ಬಾದಾಮ್, ಅಖ್ರೋಟ್, ಸನ್ಫ್ಲವರ್ ಸೀಡ್ಸ್, ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ಸ್, ಸೊ ಈ ರೀತಿಯ ಆಹಾರವನ್ನು ನೀವು ಪೀರಿಯಡ್ ಸಮಯದಲ್ಲಿ ಸೇವಿಸಬೇಕಾಗುತ್ತೆ. ಈಗ ಹೇಳುವಂತಹದ್ದು ತುಂಬಾ ಇಂಪಾರ್ಟೆಂಟ್. ಪೀರಿಯಡ್ ಸಮಯದಲ್ಲಿ ನಮ್ಮ ಬಾಡಿ ರಿಲ್ಯಾಕ್ಸ್ ಆಗಿ ಇರಬೇಕು. ಸೊ ಯಾವುದೇ ತರಹದ ಸ್ಟ್ರೆಸ್ಸನ್ನು ತಗೋಬಾರ್ದು. ಸ್ಟ್ರೆಸ್ ಜಾಸ್ತಿ ಆದಷ್ಟು ನಮಗೆ ಮೆನ್ಸ್ಟ್ರುಯಲ್ ಕ್ರ್ಯಾಂಪ್ಸ್, ಬ್ಯಾಕ್ ಪೇನ್, ಸೊ ಈ ರೀತಿಯ ನೋವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವುದೇ ತರಹದ ಸ್ಟ್ರೆಸ್ಸನ್ನು ತಗೋಬಾರ್ದು. ಹಾಗೂ ಅದ್ರ ಜೊತೆಗೆ ಜಂಕ್ ಫುಡ್, ಪ್ರೊಸೆಸ್ಡ್ ಫುಡ್, ಸೊ ಈ ರೀತಿಯ ಹೊರಗಡೆ ಸಿಗುವಂತಹ ಒಂದು ಆಹಾರನ ಅವಾಯ್ಡ್ ಮಾಡಿ. ಸೊ ಅದರ ಬದಲು ಬಾಳೆಹಣ್ಣು, ಅವಕ್ಯಾಡೋ, ಕಡಲೆಕಾಳು, ಕಡಲೆ ಬೀಜ, ಸೊ ಈ ರೀತಿಯ ಆಹಾರವನ್ನು ನೀವು ತಿನ್ನಿ. ಪೀರಿಯಡ್ಸ್ ಟೈಮಲ್ಲಿ ನೀರನ್ನು ಜಾಸ್ತಿ ಕುಡಿಬೇಕು. ಬೆಚ್ಚಗಿರುವ ನೀರು ಅಥವಾ ಬಿಸಿ ನೀರು ಕುಡಿಯಿರಿ. ಸೊ ಇದರಿಂದ ಮಸಲ್ ಕ್ರ್ಯಾಂಪ್ಸ್ ತುಂಬ ರಿಲ್ಯಾಕ್ಸ್ ಆಗಿ ಇರುತ್ತೆ. ಸೊ ಅದರ ಜೊತೆಗೆ ವಾಟರ್ ಕಂಟೆಂಟ್ ಇರುವ ಒಂದು ಹಣ್ಣುಗಳನ್ನು ತಿನ್ನಿ. ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಸ್ಟ್ರಾಬೆರ್ರೀಸ್, ಬ್ಲೂಬೆರ್ರೀಸ್, ಸೊ ಈ ರೀತಿಯ ಒಂದು ಫ್ರೂಟ್ಸ್ನ ನೀವು ತಿನ್ನಬಹುದು. ಅದರ ಜೊತೆಗೆ ಹಸಿರು ತರಕಾರಿ, ಸೊಪ್ಪನ್ನು ಕೂಡ ನೀವು ತಿನ್ನಬಹುದು. ಸೊ ಈ ಪೀರಿಯಡ್ಸ್ ಟೈಮಲ್ಲಿ ಐರನ್ ಕಂಟೆಂಟ್ ಏನಿರುತ್ತೆ ನಮ್ಮ ಬಾಡಿಯಲ್ಲಿ ಅದು ಹೊಟ್ಟೋಗಿರುತ್ತೆ ನಮ್ಮ ಬಾಡಿಯಿಂದ. ಸೊ ಆ ಐರನ್ ಕಂಟೆಂಟ್ ನಮಗೆ ಸೇರಬೇಕು ಅಂತ ಹೇಳಿದ್ರೆ ಸೊಪ್ಪು, ಹಸಿರು ಸೊಪ್ಪನ್ನು ಜಾಸ್ತಿ ತಿನ್ನಬೇಕಾಗುತ್ತೆ. ಸೊ ಅದರ ಜೊತೆಗೆ ನೀವು ಯೋಗ ಕೂಡ ಮಾಡಿ. ಫ್ರೆಂಡ್ಸ್, ನಾನು ಹೇಳುವಂತಹ ಈ ಎಲ್ಲ ಒಂದು ನ್ಯಾಚುರಲ್ ರೆಮಿಡೀಸ್ನ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಈ ಪೀರಿಯಡ್ ಕ್ರ್ಯಾಂಪ್ಸ್, ಹೊಟ್ಟೆ ನೋವು, ಸೊ ಈ ತರಹದ ಏನಾದರೂ ಒಂದು ಸಮಸ್ಯೆ ಇದ್ದರೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ.